ಬಂದಿದ್ದೀರಾ ಅಲ್ವಾ? ನಾನು ನಮ್ಮ ಭಾಷೆ, ನಮ್ಮ ನಾಡು ವಿಷಯಗಳ ಬಗ್ಗೆ ತಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇವತ್ತು ಬಂದಿದ್ದೀವಿ. ತಾವೆಲ್ಲರೂ ಕೂತ್ಕೊಂಡು ಕೇಳಿಸ್ಕೊಳ್ತೀವಿ ತಾನೇ? ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ವಜ್ರ, ವೈಡೂರ್ಯ, ಮುತ್ತು ಹವಳಗಳಿಂದ ಸಮೃದ್ಧಿಯಾಗಿದ್ದ ಈ ನಮ್ಮ ನಾಡು ಇಂದು ಬಡತನ, ನಿರುದ್ಯೋಗದ ಸಮಸ್ಯೆಯಿಂದ ಬಳಲುವಂತಾಗಿತ್ತು. ಎಲ್ಲಿ ನೋಡಿದಲ್ಲಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದ್ದ ಈ ನಮ್ಮ ಸುಂದರ ನಾಡು ಇಂದು ಗಿಡ ಮರಗಳಿಲ್ಲದೆ ಹೊರಡಾಗಿ ಹೋಗ್ತದೆ. ಎಲ್ಲಿ ನೋಡಿದರಲ್ಲಿ ಆಕಾಶದೆತ್ತರದ ಕಾಂಕ್ರೀಟ್ ಕಟ್ಟಡಗಳು, ಗುಂಡಿ ಬಿದ್ದ ರಸ್ತೆಗಳು, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯದಂತ ಅನೇಕ ಸಮಸ್ಯೆಗಳಿಂದ ನಮ್ಮ ನಾಡು ಬರಡಾಗಿ ಹೋಗ್ತಾ ಇದೆ. ಅದಕ್ಕೆ ಸಾಲದೆಂಬಂತೆ ಹೊರ ರಾಜ್ಯಗಳಿಂದ ಆಗಮಿಸುತ್ತಿರುವವರ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ವಾಹನಗಳ ದಟ್ಟಣೆ, ವಾಹನಗಳಿಂದ ಹೊರಹೊಮ್ಮುವ ಹೊಗೆ, ಕಾರ್ಖಾನೆಗಳಿಂದ ಹೊರಹೊಮ್ಮುವ ತ್ಯಾಜ್ಯ ವಸ್ತುಗಳು, ಇನ್ನು ಅನೇಕ ಸಮಸ್ಯೆಗಳಿಂದ ನಾಡು ಬರಳಾಗಿ ತುಂಬ ವೇದನೆಯನ್ನು ಅನುಭವಿಸುವಂತಹ ಕಾಲ ಸೃಷ್ಟಿಯಾಗಿದೆ. ಆದರೆ ಏನು ಮಾಡುವುದು? ಹೊರ ರಾಜ್ಯಗಳಿಂದ ಆಗಮಿಸುತ್ತಿರುವವರ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾದಂತೆ ನಮ್ಮ ಜನರ ಜೀವನ ತುಂಬಾ ಅಸ್ತವ್ಯಸ್ತವಾಗುತ್ತಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗಳನ್ನು ಕಂಡುಹಿಡಿಯಲು, ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ. ಆದರೆ ಅದಕ್ಕೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಕಾರಣ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ವಾಹನ ದಟ್ಟಣೆ. ಈ ಎಲ್ಲ ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದ ಮೇಲೆ ಪರಿಣಾಮ ಬೀರಿ ಹೃದಯಾಘಾತದಂತಹ ಸಮಸ್ಯೆಗಳಿಗೆ ತುತ್ತಾಗಿ ಪ್ರತಿದಿನ ಜನ ಸಾವನ್ನಪ್ಪುತ್ತಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ನಾವು ಹೊಣೆಯಲ್ಲ. ನಮ್ಮ ಪರಿಸರವನ್ನು ಕಳೆದುಕೊಂಡು ಅನಾಥರಾಗುತ್ತಿರುವ ನಮ್ಮ ಬದುಕು ತುಂಬಾ ಹೀನಾಯಕರವಾಗುತ್ತದೆ. ಖಂಡಿತ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನಮ್ಮಿಂದ ಸಾಧ್ಯ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ಹಾಗೆ ಇಂದಿನ ಮಕ್ಕಳು ದೇಶ, ರಾಜ್ಯ, ಭಾಷೆ, ನಾಡು ಕಟ್ಟುವ ಕೆಲಸಗಳನ್ನು ಮಾಡಬೇಕು. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಸುಂದರವಾದ ಈ ನಾಡು, ಅದರಲ್ಲಿ ಈ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ದಿನೇ ದಿನೇ ಅನೇಕ ಸಮಸ್ಯೆಗಳಿಂದ ಬಳಲುವಂತಾಗಿದೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಈ ಸುಂದರ ನಾಡು ಹಳೆಯ ಗತ ವೈಭವ ಮರುಕಳಿಸಬೇಕಾದರೆ ಶಿಲ್ಪಕಲೆಗಳು ರಾರಾಜಿಸಬೇಕು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಈ ಬೆಂಗಳೂರು ನಗರ ಹಳೆಯ ಗತ ವೈಭವ ಮೆರೆಯಬೇಕಾದರೆ ನಾವೆಲ್ಲ ಯುವ ಪೀಳಿಗೆ ಮುಂದೆ ಬರಬೇಕು. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ವಹಿಸಿದಾಗ ನಮ್ಮ ಬದುಕು ಸಾರ್ಥಕತೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಯೋಚಿಸಿ ಪ್ರಜೆಗಳೇ, ನಮ್ಮ ಬದುಕು ಎಷ್ಟು ಹೀನಾಯ ಪರಿಸ್ಥಿತಿಗೆ ಬಂದು ನಿಂತಿದೆ ಎಂದರೆ ಆರೋಗ್ಯ, ಪರಿಸರ, ಇನ್ನು ಅನೇಕ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯವೂ ಹಾಳು ಮಾಡುತ್ತಲೇ ಇದ್ದೇವೆ. ಇದರ ಅರಿವು ಯಾರಿಗೂ ಕೂಡ ಸಿಗುತ್ತಿಲ್ಲ. ಸೊ ಜಾಗೃತರಾಗೋಣ. ನಾವೆಲ್ಲರೂ ಜಾಗೃತರಾಗಿ ಮುಂದಿನ ಯುವ ಪೀಳಿಗೆಗೆ ನಮ್ಮ ಕೊಡುಗೆ ಅಪಾರವಾಗುತ್ತದೆ. ಎಲ್ಲ ಸಮಸ್ಯೆಗಳಿಗೆ ತಾವೆಲ್ಲರೂ ಕಂಠ ಕಟ್ಟಿ ನಿಲ್ಲುತ್ತೀರಲ್ಲವೇ? ದೇಶ ಕಟ್ಟಬೇಕು, ನಾಡು ಕಟ್ಟಬೇಕು, ಭಾಷೆ ಉಳಿಸಬೇಕು. ಹೊರ ರಾಜ್ಯಗಳಿಂದ ಆಗಮಿಸುವ ಜನರಿಗೆ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತನಾಡುವಂತಹ ಪ್ರೇರಣೆಯಾಗಬೇಕು. ನಮ್ಮ ಭಾಷೆ 2
2500 ವರ್ಷಗಳ ಇತಿಹಾಸವಿರುವಂತಹ ಭಾಷೆ. ಅದ್ಭುತ ಅಲ್ಲವೇ? ಪವಿತ್ರವಾದ ನಾಡು, ಪವಿತ್ರವಾದ ಭಾಷೆ, ಪವಿತ್ರವಾದ ದೇಶದಲ್ಲಿ ಹುಟ್ಟಿರುವ ಈ ನಮ್ಮ ನಾಡು ಸುಂದರವಾಗಿರಬೇಕು. ಆ ಸುಂದರತೆಗೆ ನಮ್ಮ ಬಣ್ಣ ಬಹಳ ಪ್ರಾಮುಖ್ಯತೆಯಲ್ಲವೇ? ನಾವೆಲ್ಲರೂ ಒಂದು ರೂಪ ಕೊಟ್ಟು ಈ ದೇಶ, ಈ ನಾಡು, ಈ ಭಾಷೆಯನ್ನ ಕಟ್ಟಿ ಬೆಳೆಸಬೇಕು. ಆಗ ನಮ್ಮ ನಾಡು, ನಮ್ಮ ದೇಶ ಸಮೃದ್ಧಿಯಾಗಿರುತ್ತದೆ. ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವ ದೊಡ್ಡ ಕೊಡುಗೆಯಾಗಿರುತ್ತದೆ. ನನ್ನ ಈ ಸಲಹೆಗಳನ್ನು ತಾವೆಲ್ಲರೂ ತೆಗೆದುಕೊಂಡು ಪಾಲಿಸುತ್ತೀರಲ್ಲ ಮಕ್ಕಳೇ? ನಾನಿನ್ನು ಹೋಗಿ ಬರಲಿ. ಧನ್ಯವಾದ.